ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಬಂದು ಇವತ್ತಾಗಲೇ ನೋಡಿರ್ತೀರಲ್ಲ ಟೈಟ್ಲ್ ತಮ್ನೇಲು, ವಾಟ್ ಐ ಈಟ್ ಇನ್ ಎ ಡೇ ಮಾಡ್ತಾ ಇರೋದು. ಜೊತೆಯಲ್ಲಿ ನಾನು ಹೆಂಗೆ 20 kg ವೆಯ್ಟ್ ಲಾಸ್ ಮಾಡಿದೆ ಅದು ಗೊತ್ತಿಲ್ಲ ನಿಮಗೆ, ನಾನು ಯಾವತ್ತೂ ಶೇರ್ ಮಾಡ್ಕೊಂಡಿಲ್ಲ. ಬೇಕು ಅಂತಂದರೆ ಹೇಳಿ ನಾನು ಯಾವ ಥರ ವೆಯ್ಟ್ ಲಾಸ್ ಮಾಡಿದೆ ಅಂತ, ಅದು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ, ಯಾವ ಥರ ವೆಯ್ಟ್ ಲಾಸ್ ಮಾಡೋದು ಅಂತ. ಆರ್ಗ್ಯಾನಿಕ್ ಆಗಿ ಹೆಲ್ದಿಯಾಗಿ ಯಾವ ಥರ ವೆಯ್ಟ್ ಲಾಸ್ ಮಾಡ್ಕೊಬೋದು, ಮನೇಲಿರೋ ಊಟ ತಿನ್ಕೊಂಡೇನೆ ಯಾವ ಥರ ವೆಯ್ಟ್ ಲಾಸ್ ಮಾಡ್ಬೋದು ಅಂತ ನಾನು ಟಿಪ್ಸ್ ಹೇಳ್ತೀನಿ ನಿಮಗೆ. ಯಾಕಂದರೆ ನಾನು ಕೂಡ ಹಾಗೆ ಮಾಡಿದ್ದು. ನಾನು ಕೂಡ ಫಸ್ಟು 77 kg ಇದ್ದೆ. ಫೋಟೋ ಹಾಕ್ತೀನಿ ನೋಡಿ ಬೇಕಿದ್ರೆ. 77 kg-ಯಿಂದ 57 kg-ಗೆ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದು. 20 kg-ನ 8 ತಿಂಗಳಲ್ಲಿ ವೆಯ್ಟ್ ಲಾಸ್ ಮಾಡಿದೆ ನಾನು. 8 ತಿಂಗಳು ಟೈಮ್ ಬೇಕಾಯಿತು ನನಗೆ. ಯಾವುದು ಬೇಗ ಆಗಬೇಕು ಅಂದರೆ ಆಗಲ್ಲ, ಅರ್ಜೆಂಟಾಗಿ ಯಾವ ಕೆಲಸನೂ ಆಗಲ್ಲ. ಎಲ್ಲದಕ್ಕೂ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ, ನಿಧಾನಕ್ಕೆ ಆಗುತ್ತೆ. ಬೇರೆದೆಲ್ಲ ವಿಡಿಯೋಗಳು ತೋರಿಸ್ತಾ ಇರ್ತಾರೆ ನೋಡಿ, 1 ತಿಂಗಳಲ್ಲಿ ಇಷ್ಟು kg ಕಮ್ಮಿ ಮಾಡ್ಬೋದು, 2 ತಿಂಗಳಲ್ಲಿ ಇಷ್ಟು kg ಕಮ್ಮಿ ಮಾಡ್ಬೋದು. ನಿಜವಾಗ್ಲೂ ಆಗಲ್ಲ ಅಷ್ಟೆಲ್ಲನೂ. ಅವೆಲ್ಲ ಮಾಡಬೇಕು ಅಂದರೆ ಯಾವುದಾದ್ರೂ ಕ್ರಾಸ್ ರೋಡ್ ತಗೊಬೇಕಾಗತ್ತೆ. ನಾನು ಅಂಥದ್ದೆಲ್ಲ ಏನೂ ಮಾಡಲಿಲ್ಲ. ನಾನು ಆರ್ಗ್ಯಾನಿಕ್ ಆಗಿ ಹೆಲ್ದಿಯಾಗಿ ವೆಯ್ಟ್ ಲಾಸ್ನ ಮಾಡಿದ್ದು. ಮನೆಯಲ್ಲಿರೋ ಊಟಗಳನ್ನ ತಿನ್ಕೊಂಡೇ ವೆಯ್ಟ್ ಲಾಸ್ ಮಾಡಿದ್ದು. ಯಾವ ಥರ ಅಂತ ನಾನು ಬೇಕಿದ್ರೆ ಟಿಪ್ಸ್ ಹೇಳ್ತೀನಿ ನಿಮಗೆ. ನನಗೆ ಕಮೆಂಟಲ್ಲಿ ಹೇಳಿ ಬೇಕಾ ಬೇಡವಾ ಅಂತ. ಇವತ್ತು ವಾಟ್ ಐ ಈಟ್ ಇನ್ ಎ ಡೇ ಮಾಡ್ತಾ ಇದ್ದೀನಿ. ನಾನು ಬೆಳಗ್ಗೆಯಿಂದ ಸಂಜೆ ತನಕ ಏನೇನೆಲ್ಲ ತಿಂತೀನಿ, ವೆಯ್ಟ್ ಲಾಸ್ ಮಾಡಿದ್ಮೇಲೆ ನನ್ನ ವೆಯ್ಟ್ ಮ್ಯಾನೇಜ್ಮೆಂಟ್ ನಾನು ಹೆಂಗೆ ಮಾಡ್ಕೊತಾ ಇದ್ದೀನಿ ಅನ್ನೋದ್ರ ಮೇಲೆ ಇವತ್ತು ನಾನು ಟಿಪ್ಸ್ಗಳನ್ನ ಹೇಳ್ತಾ ಇರೋದು. ವೆಯ್ಟ್ ಲಾಸ್ ಆಗಿ ನಾನು ಒಂದು ವರ್ಷ ಮೇಲೆ ಒಂದು ವರ್ಷನೇ ಆಗೋಯ್ತು ನಾನು ವೆಯ್ಟ್ ಲಾಸ್ ಮಾಡಿಕೊಂಡು. ಅದಾದಮೇಲೆ ನಾನು ವೆಯ್ಟ್ ಲಾಸ್ ಜರ್ನಿನಲ್ಲಿ ಏನೇನೆಲ್ಲ ತಿಂದಿದ್ದೆ ಅದನ್ನೆಲ್ಲ ಮತ್ತೆ ನಾನು ಸ್ವಲ್ಪ ಚೇಂಜಸ್ ಮಾಡಿಕೊಂಡೆ. ಯಾಕಂದರೆ ಅದೇ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಜೀವನ ಪೂರ್ತಿ ಹಾಗೆ ತಿನ್ನೋಕ್ಕಾಗಲ್ಲ. ಹಾಗಂತ ನಾನು ವೆಯ್ಟ್ ಲಾಸ್ ಮಾಡೋವಾಗ ಉಪ್ಪು ಖಾರ ಇಲ್ದಿರ ಸಪ್ಪೆ ಊಟ ಮಾಡಿಕೊಂಡು ಈ ಥರ ಎಲ್ಲ ನಾನು ವೆಯ್ಟ್ ಲಾಸ್ನ ಮಾಡಲಿಲ್ಲ. ಕೆಂಬರ್ತಾ ಇದೆ. ಈ ಥರ ಎಲ್ಲ ನಾನು ವೆಯ್ಟ್ ಲಾಸ್ನ ಮಾಡಲಿಲ್ಲ. ನಾರ್ಮಲ್ ಆಗಿ ಮನೆಯಲ್ಲಿ ಎಲ್ಲರಿಗೂ ಏನು ಅಡುಗೆ ಮಾಡ್ತೀವಿ ಅದೇ ಊಟ ತಿನ್ಕೊಂಡೇ ನಾನು ವೆಯ್ಟ್ ಲಾಸ್ನ ಮಾಡಿದ್ದು. ಆದರೆ ಒಂದು ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದೆ. ಅದೆಲ್ಲ ಏನು ಅಂತ ನಾನು ಆ ವಿಡಿಯೋದಲ್ಲಿ ಬೇಕಿದ್ರೆ ಹೇಳ್ತೀನಿ. ನೀವು ಬೇಕು ಅಂತ ಕೇಳಿದ್ರೆ ನಾನು ಅದರಲ್ಲಿ ಹೇಳ್ತೀನಿ. ಇದರಲ್ಲಿ ನಾನು ಆಮೇಲೆ ಏನು ಚೇಂಜಸ್ ಮಾಡಿಕೊಂಡೆ ಅಂದರೆ ನಾರ್ಮಲ್ ಆಗೇನೆ ಸ್ವಲ್ಪ ಊಟನ ಜಾಸ್ತಿ ತಿನ್ನೋದು, ನಾರ್ಮಲ್ ಆಗಿ ಊಟನೇ ತಿಂತಾ ಇರೋದು. ಡಯೆಟಲ್ಲಿ ಏನೇನು ಮಾಡ್ತಾ ಇದೆ ಅದನ್ನೆಲ್ಲ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಆದರೂ ಕೂಡ ವೆಯ್ಟ್ನ ನಾನು ಮ್ಯಾನೇಜ್ ಮಾಡ್ಕೊತಾ ಇದ್ದೀನಿ. ಯಾವ ಥರ ಅಂತ ಇವತ್ತು ನಾನು ಬೆಳಗ್ಗೆಯಿಂದ ಸಂಜೆ ತನಕ ಏನೇನು ಊಟ ಮಾಡ್ತೀನಿ ಅಲ್ಲ ಅದ್ರ ಜೊತೆಲಿ ಹೇಳ್ಕೊಂಡು ಹೋಗ್ತೀನಿ ಟಿಪ್ಸ್ನ. ಇನ್ನು ಬೆಳಗ್ಗೆನೇ ಎದ್ದು ನಾನು ಏನು ಮಾಡಿದೆ ಅದನ್ನು ಕೂಡ ಹಾಕ್ತೀನಿ ವಿಡಿಯೋನ ನೋಡಿ. ಇವಾಗ ತಿಂಡಿ ಮಾಡಬೇಕು. ತಿಂಡಿಗೆ ಅಂತ ಅಂದ್ಬಿಟ್ಟು ಅವಲಕ್ಕಿ ಮಾಡ್ಕೊಂಡಿದ್ದೀನಿ. ತಿಂಡಿಗೆ ಅಂತ ಅಂದ್ಬಿಟ್ಟು ವೆಯ್ಟ್ ಲಾಸ್ ಮಾಡ್ತೀವಿ ಅಥವಾ ವೆಯ್ಟ್ ಮ್ಯಾನೇಜ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಬರೀ ಏನಂತಾರೆ ಸೊಪ್ಪು ತರಕಾರಿ ಹಸಿಯಾಗಿ ತಿನ್ನೋದು, ಬರೀ ಬೇಯಿಸ್ಕೊಂಡು ತಿನ್ನೋದು, ಉಪ್ಪು ಖಾರ ಇಲ್ಲದೆ ತಿನ್ನೋದು, ಆ ಥರ ನಾನು ಮಾಡಲ್ಲ. ಅಂಥ ಟಿಪ್ಸ್ಗಳನ್ನೂ ನಾನು ಹೇಳಲ್ಲ ನಿಮಗೆ. ನಾರ್ಮಲ್ ಆಗಿ ಎಲ್ಲರೂ ತಿನ್ನೋ ಥರನೇ ತಿನ್ಕೊಂಡೇ ವೆಯ್ಟ್ ಲಾಸ್ ಮಾಡೋದನ್ನೇ ಹೇಳ್ತೀನಿ. ಈಗ ಸದ್ಯಕ್ಕೆ ನಾನು ವೆಯ್ಟ್ ಮ್ಯಾನೇಜ್ ಮಾಡ್ಕೊತಾ ಇದ್ದೀನಿ. ಒಂದೂವರೆ ವರ್ಷನೇ ಆಗೋಯ್ತು ನಾನು ವೆಯ್ಟ್ ಲಾಸ್ ಮಾಡಿ. ಅವಾಗಿಂದ ಇವಾಗಿನವರೆಗೂ ನಾನು ಅಷ್ಟೇ ವೆಯ್ಟ್ನೇ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ಮತ್ತೆ ನಾನು ವೆಯ್ಟ್ನ ಜಾಸ್ತಿನೂ ಮಾಡ್ಕೊಂಡಿಲ್ಲ, ದಪ್ಪನೂ ಆಗಲಿಲ್ಲ. ಸಣ್ಣ ಆದಾಗಿಂದ ಹೆಂಗಿದ್ದೀನಿ, ಸ್ವಲ್ಪ ತೀರಾ ಸಣ್ಣ ಆಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಎಲ್ಲರೂ ಸ್ವಲ್ಪ ರೇಗ್ಸೋರು, ಯಾಕೆ ಏನಾದ್ರು ಕಾಯಿಲೆ ಬಂದ್ಬಿಟ್ಟಿದೆಯಾ ಏನು ಎತ್ತ ಅಂದ್ಬಿಟ್ಟು. ಯಾಕಂದರೆ ಅವರು ಆ ಥರ ದಪ್ಪ ಇದ್ದಿದ್ದು ನೋಡ್ಬಿಟ್ಟು ಒಂದೇ ಸರಿ ಸಣ್ಣ ಆಗಿದ್ದು ನೋಡಿದಾಗ ಅವ್ರಿಗೊಂಥರ ಹಂಗೆ ಅನಿಸ್ತು. ಎಲ್ರಿಗೂ ಹಾಗೆ ಅನಿಸುತ್ತೆ. ಹಂಗಾಗಿ ಸ್ವಲ್ಪ ಮನೇಲಿ ಕೂಡ ಒಂಚೂರು ತಿನ್ನು ಸರಿಯಾಗಿ ಅಂತ ಹೇಳಿದ್ಮೇಲೆ ಮತ್ತೆ ನಾನು ಒಂಚೂರು ಹೆಚ್ಚಿಗೆ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ಒಂದು 2 kg ಜಾಸ್ತಿ ಮಾಡಿಕೊಂಡು ಒಂದು ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿ ಕಾಣೋ ಥರ ವೆಯ್ಟ್ನ ಮಾಡಿಕೊಂಡೆ. ಯಾಕಂದರೆ ತುಂಬಾ ಸಣ್ಣ ಆಗೋಗಿದ್ದೆ. ಹಾಗಾಗಿ ಅದೆಲ್ಲ ನಾನು ಯಾವ ಥರ ಮಾಡಿಕೊಂಡೆ ಏನು ಎತ್ತ ಎಲ್ಲನೂ ಹೇಳ್ತೀನಿ ನಾನು. ಈಗ ಸದ್ಯಕ್ಕೆ ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಅವಲಕ್ಕಿ ಮಾಡ್ಕೊಂಡಿದ್ದೀನಿ. ನಾನು ಬ್ರೇಕ್ಫಾಸ್ಟ್ ಯಾವ ಥರ ಇರುತ್ತೆ ಅಂತ ಪ್ಲೇಟ್ನ ರೆಡಿ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ಸದ್ಯಕ್ಕೆ ಇವಾಗ ನಾನು ತಿಂಡಿ ತಿನ್ನಬೇಕು. ಓಕೆ ಬನ್ನಿ. ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ. ವಿಡಿಯೋ ಇಷ್ಟ ಆದಮೇಲೆ ಲೈಕ್ ಮಾಡಿ. ಲೈಕ್ ಮಾಡೋದನ್ನು ಮಿಸ್ ಮಾಡಬೇಡಿ, ಓಕೆನಾ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ನನ್ನ ಟಿಪ್ಸ್ಗಳು ನಿಮಗೆ ಯಾವ ಥರ ಯೂಸ್ ಆಯಿತು ಅಂತ ಕಮೆಂಟ್ ಮಾಡಿ ಹೇಳೋದನ್ನು ಮಿಸ್ ಮಾಡಬೇಡಿ. ಜೊತೆಲಿ ನಿಮಗೆ ವೆಯ್ಟ್ ಲಾಸ್ ಟಿಪ್ಸ್ಗಳು ಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ. ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ, ಓಕೆನಾ?
ಇನ್ನು ನಾನು ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಆಗಿ ಬಂದ ಮೇಲೆ ಒಂದು ಗ್ಲಾಸು ಬಿಸಿ ನೀರು ಕುಡಿತೀನಿ. ಅದು ಬಿಟ್ಟು ನಾನು ಟೀ ಕಾಫಿ ಅಂತೆಲ್ಲ ಏನೂ ಕುಡಿಯಲ್ಲ. ವೆಯ್ಟ್ ಲಾಸ್ ಮಾಡೋರು ಮತ್ತು ವೆಯ್ಟ್ ಮ್ಯಾನೇಜ್ ಮಾಡೋರು ಫಸ್ಟು ಬಿಡಬೇಕಾಗಿರೋ ಅಭ್ಯಾಸ ಅಂತಂದರೆ ಟೀ ಕಾಫಿ ಕುಡಿಯೋದನ್ನು, ಅಂದರೆ ಶುಗರ್ ಹಾಕಿರೋದನ್ನು ಕುಡಿಯೋದನ್ನು ಬಿಡೋದನ್ನು ಅಭ್ಯಾಸ ಮಾಡ್ಕೊಬೇಕಾಗತ್ತೆ. ತುಂಬ ಅಂದರೆ ಬಿಡೋಕ್ಕಾಗೋದೇ ಇಲ್ಲ, ನಮಗೆ ಅದಿಲ್ಲದೆ ಹೋದರೆ ಆಗೋದೇ ಇಲ್ಲ ಅಂತ ಅನ್ನೋರು ಇರ್ತೀರಲ್ಲ, ಅವ್ರು ಬೇಕಿದ್ದರೆ ಒಂದು ಅರ್ಧ ಗ್ಲಾಸಷ್ಟು ಟೀ ಅಥವಾ ಕಾಫಿನ ಕುಡಿದ್ರೆ ಒಳ್ಳೆಯದು. ಆದಷ್ಟು ಕಮ್ಮಿ ಮಾಡ್ಕೊಂಬಂದರೆ ಒಳ್ಳೆಯದಾಗತ್ತೆ. ನನಗೆ ಮೊದಲಿಂದನೂ ಅಭ್ಯಾಸ ಇರಲಿಲ್ಲ, ನಾನು ವೆಯ್ಟ್ ಲಾಸ್ ಮಾಡೋವಾಗ ಕೂಡ ನನಗೆ ಅಭ್ಯಾಸ ಇರಲಿಲ್ಲ, ಹಾಗಾಗಿ ನಾನು ಕುಡಿತಾ ಇರಲಿಲ್ಲ ಟೀ ಕಾಫಿನ. ನಾನು ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡಿದಾಗ್ಲಿಂದನೂ ಅಷ್ಟೇ ನನಗೆ ಇದೇ ಅಭ್ಯಾಸ ಇರೋದು. ಒಂದು ಗ್ಲಾಸು ಬಿಸಿ ನೀರು ಮಾಡ್ಕೊಂಡು ಕುಡಿತೀನಿ. ಈ ನೀರಿಗೆ ಬೇಕಿದ್ದರೆ ನಾವು ಶುಂಠಿ ಹಾಕಿ ಕುದಿಸಿ ಕುಡಿಬೋದು, ಇಲ್ಲ ಅಂದರೆ ಪುದೀನ ಎಲ್ಲ ಹಾಕಿ ಕುದಿಸಿ ಕುಡಿಬೋದು. ಏನು ಬೇಕಾದರೂ ಹಾಕ್ಕೊಂಡು ನೀರಲ್ಲಿ ಕುದಿಸಿ ಕುಡಿದ್ರೆ ಒಂದು ಹೆಲ್ದಿ ಡ್ರಿಂಕ್ ಆಗುತ್ತೆ. ಕುಡಿದ್ರೆ ಒಳ್ಳೆಯದು. ಬೆಳಗ್ಗೆ ಬೆಳಗ್ಗೆ ಬಿಸಿ ನೀರು ಕುಡಿಯೋದು ಅಭ್ಯಾಸ ಮಾಡ್ಕೊಬೇಕು. ಅದು ತುಂಬ ಫ್ರೆಶ್ ಫೀಲ್ ಕೊಡುತ್ತೆ ಬೆಳಗ್ಗೆ ಬೆಳಗ್ಗೆ. ಅದರಲ್ಲೂ ಈ ಥರ ಮನೆ ಮೇಲೆ ಬಂದು ಗಿಡಗಳನ್ನ ನೋಡಿಕೊಂಡು, ಅಂದರೆ ಗಿಡಗಳಿರೋ ಜಾಗದಲ್ಲಿ ನೋಡಿಕೊಂಡು ಆರಾಮಾಗಿ ಕುತ್ಕೊಂಡು ಕುಡಿದ್ಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಮಾಡೋದು, ಬೆಳಗ್ಗೆ ಮೂಡ್ ಒಂಥರ ಫ್ರೆಶ್ ಫೀಲ್ ಆಗುತ್ತೆ. ನಾನು ವೆಯ್ಟ್ ಲಾಸ್ ಮಾಡೋವಾಗ ಏನು ಮಾಡ್ತಿದ್ದೆ ಅಂದರೆ ಒಂದು ಗ್ಲಾಸ್ ಬಿಸಿ ನೀರು ಕುಡಿದ್ಬಿಟ್ಟು ನಾನು ವಾಕಿಂಗ್ ಹೋಗ್ತಾ ಇದ್ದೆ ಪಾರ್ಕ್ಗೆ. ಇವಾಗ ಹೋಗ್ತಾ ಇಲ್ಲ ಅಷ್ಟೇನೆ, ಅವಾಗ ಹೋಗ್ತಾ ಇದ್ದೆ. ಇನ್ಮೇಲೆ ನೋಡೋಣ, ಸ್ವಲ್ಪ ಥಂಡಿ ಕಾಲ ಎಲ್ಲ ಮುಗಿದ ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ಕೊತೀನಿ. ಈಗ ತುಂಬಾ ಥಂಡಿ ಇರುತ್ತೆ, ಹಾಗಾಗಿ ಹೋಗಲ್ಲ. ಸಿಕ್ಕಾಬಟ್ಟೆ ಗಾಳಿ ಇರುತ್ತೆ ಅಲ್ಲಿ ಪಾರ್ಕಲ್ಲಿ, ಅದಕ್ಕೆ ನಾನು ವಾಕಿಂಗ್ ಹೋಗ್ತಾ ಇಲ್ಲ. ಸ್ವಲ್ಪ ಥಂಡಿ ಟೈಮ್ ಎಲ್ಲ ಮುಗಿದ ಮೇಲೆ ಮತ್ತೆ ನಾನು ವಾಕಿಂಗ್ನ ಸ್ಟಾರ್ಟ್ ಮಾಡ್ಕೊತೀನಿ. ಅದಕ್ಕೆ ಇವಾಗ ನಾನು ಪಾರ್ಕಿಗೆ ಹೋಗಲ್ಲ ಅಂತ ಮನೆ ಮೇಲೇ ಒಂದು ಅರ್ಧ ಗಂಟೆ ವಾಕ್ ಮಾಡಿಬಿಡ್ತೀನಿ. ಒಂದು ಸ್ವಲ್ಪ ಹೊತ್ತಾದರೂ ಮುಂಚೆ ನಾನು ಯೋಗ ಕೂಡ ಮಾಡ್ತಾ ಇದ್ದೆ. ಯೋಗನೂ 1 ಅವರ್ ವಾಕಿಂಗು ಮಾಡಿ ಬಂದು ನಾನು ಒಂದು ಅರ್ಧ ಗಂಟೆ ಯೋಗ ಮಾಡ್ತಾ ಇದ್ದೆ ಮನೆಯಲ್ಲಿ. ಇವಾಗಲೇ ಎಲ್ಲನೂ ಮಿಸ್ ಮಾಡ್ಕೊಂಡಿರೋದು ನಾನು. ಇನ್ಮೇಲೆ ಮತ್ತೆ ನಾನು ಅದನ್ನೆಲ್ಲನೂ ಸ್ಟಾರ್ಟ್ ಮಾಡ್ಕೊತೀನಿ, ಕಂಟಿನ್ಯೂ ಮಾಡ್ತೀನಿ. ಮಾಡಬೇಕು, ಆರೋಗ್ಯಕ್ಕೂ ಒಳ್ಳೆಯದು, ಮೈಂಡ್ಗೂ ಒಳ್ಳೆಯದು. ಡೇ ಒಂಥರ ಫ್ರೆಶ್ ಆಗಿ ಸ್ಟಾರ್ಟ್ ಆಗುತ್ತೆ ಅಂತ ಅನಿಸುತ್ತೆ. ಇದನ್ನೆಲ್ಲ ನಾವು ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ. ನನಗೆ ಆವಾಗ ನಾನು ಯೂಟ್ಯೂಬೆಲ್ಲ ಇರಲಿಲ್ಲ, ಹಾಗಾಗಿ ಜಾಸ್ತಿ ಮೊಬೈಲ್ ಯೂಸ್ ಮಾಡೋದಿರಲಿಲ್ಲ, ಟೆನ್ಷನ್ಗಳಿರಲಿಲ್ಲ. ಇವಾಗ ಜಾಸ್ತಿ ವೀಡಿಯೋಗಳು ಅದು ಇದು ಎಡಿಟ್ ಮಾಡೋದು, ವಾಯ್ಸ್ ಓವರ್ ಕೊಡೋದು, ಟೈಮಿಂಗ್ಸೇ ಅಡ್ಜಸ್ಟ್ ಆಗ್ದಿರಾ ಎಲ್ಲ ಸ್ವಲ್ಪ ಮೆಸ್ಸಿ ಆಗೋಗ್ಬಿಟ್ಟಿದೆ. ಇನ್ಮೇಲೆ ನಾನು ಅದನ್ನೆಲ್ಲನೂ ಕರೆಕ್ಟ್ ಮಾಡ್ಕೊತೀನಿ. ಇನ್ಮೇಲೆ ಮತ್ತೆ ನಾನು ಅದೇ ಥರ ನನ್ನ ಹಳೆ ರೊಟೀನ್ನೇ ತೊಗೊಂಬರ್ತೀನಿ. ಇನ್ನು ಕುತ್ಕೊಂಡು ನೀರು ಕೂಡ ಕುಡಿದೆ, ರಿಲ್ಯಾಕ್ಸಾಗಿ ಕುತ್ಕೊಂಡು ನೀರು ಕುಡಿದ್ಬಿಟ್ಟು ಆಮೇಲೆ ನಾನು ಸ್ವಲ್ಪ ಹೊತ್ತು ವಾಕ್ ಮಾಡಿದೆ. ಒಂದು ಅರ್ಧ ಗಂಟೆ ಅಷ್ಟು ವಾಕ್ ಮಾಡಿದೆ ಬೆಳಗ್ಗೆ. ಈ ಥರ ಫ್ರೆಶ್ ಏರಲ್ಲಿ ವಾಕ್ ಮಾಡಿದ್ರೆ ಒಂಥರ ಫೀಲ್ ಗುಡ್ ಆಗಿರುತ್ತೆ. ಅದರಲ್ಲೂ ಪಾರ್ಕಿಗೆ ಹೋಗಿ ವಾಕ್ ಮಾಡಿದ್ರೆ ಅದು ಇನ್ನೂ ಒಂಥರ ಚೆನ್ನಾಗಿರುತ್ತೆ. ಅವಾಗಂತೂ ನಾನು 1 ಅವರ್ ವಾಕ್ ಮಿಸ್ ಮಾಡ್ದಿರ ಹೋಗ್ತಾ ಇದ್ದೆ ದಿನ ಬೆಳಗ್ಗೆ. ಇವಾಗಲೇ ವಾಕಿಂಗ್ ಹೋಗ್ತಾ ಇಲ್ಲ ಅಷ್ಟೇನೆ, ಅದಕ್ಕೆ ಮನೆ ಮೇಲೇ ವಾಕ್ ಮಾಡ್ಕೊತೀನಿ. ಇದು ಬೆಳಗ್ಗೆ ಮಾಡೋ ಕೆಲಸ ನಂದು. ಇದನ್ನು ಮುಗಿಸ್ಕೊಂಡು ಆಮೇಲೆ ನಾನು ಒಳಗಡೆ ಹೋಗಿ ಮನೆ ಕೆಲಸಗಳೇನಿದೆ ಅದನ್ನು ನೋಡಿಕೊಂಡು ಆಮೇಲೆ ನಾನು ತಿಂಡಿಗೆ ಏನು ಬೇಕೋ ಅದನ್ನು ರೆಡಿ ಮಾಡೋದು. ಆವಾಗ ಬೇಗ ಎದ್ದೇಳ್ತಾ ಇದ್ದೆ ನಾನು. 5:30ಗೆಲ್ಲ ಎದ್ದುಬಿಡ್ತಾ ಇದ್ದೆ, 5 ಗಂಟೆಗೆಲ್ಲ ಎದ್ದುಬಿಡ್ತಾ ಇದ್ದೆ. ಅಷ್ಟು ಲೇಟೇ ಮಾಡ್ತಾ ಇರಲಿಲ್ಲ. ಆದಷ್ಟು ಚಳಿಗಾಲದಲ್ಲಿ ಕೂಡ ನಾನು 5 ಗಂಟೆಗೆಲ್ಲ ಎದ್ದುಬಿಡ್ತಾ ಇದ್ದೆ. ಇವಾಗ ಸ್ವಲ್ಪ ಲೇಸಿಯಾಗಿ ಒಂದು 7 ಗಂಟೆ ಅಥವಾ 6:30 ಈ ಟೈಮಲ್ಲಿ ಎದ್ದೇಳ್ತಾ ಇದ್ದೀನಿ. ಅದೇ ಅನ್ಕೊತಾ ಇದ್ದೆ ತುಂಬ, ಅಂದರೆ ರಾತ್ರಿ ಕೂಡ ಅದೇ ಹೇಳ್ದಂಗೆ ವಿಡಿಯೋ ಎಡಿಟ್ ಮಾಡಿಕೊಂಡು ಅದು ಇದು ಅಂತ ಒಂಥರ ನಿದ್ದೆ ಸರಿ ಹೋಗ್ತಾ ಇಲ್ಲ, ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಾ ಇದೆ ಅಷ್ಟೇನೆ. ಮತ್ತೆ ನಾನು ನನ್ನ ರೊಟೀನ ಸರಿ ಮಾಡ್ಕೊತೀನಿ, ಕರೆಕ್ಟಾಗಿ ಅದೇ ರೊಟೀನ್ನ ಫಾಲೋ ಮಾಡ್ತೀನಿ. ನೀವು ಕೂಡ ಇದೇ ಥರ ಮಾಡಿ. ವೆಯ್ಟ್ ಲಾಸ್ ಮಾಡಬೇಕು ಅಂತ ಇರೋರು, ವೆಯ್ಟ್ ಮ್ಯಾನೇಜ್ ಮಾಡ್ಕೊಬೇಕು ಅಂತ ಇರೋರು ಈ ಟಿಪ್ಸ್ನ ಫಾಲೋ ಮಾಡ್ಕೊಳ್ಳೋದು ಒಳ್ಳೆಯದಾಗತ್ತೆ. ಇನ್ನು ನಾನು ವಾಕಿಂಗ್ ಕೂಡ ಮುಗಿಸ್ಕೊಂಡು ಆಮೇಲೆ ಬ್ರೇಕ್ಫಾಸ್ಟ್ಗೆ ಸಿಗ್ತೀನಿ. ಇನ್ನು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಫ್ರೆಶ್ ಆಗಿಬಿಡ್ತೀನಿ. ಫ್ರೆಶ್ ಆಗಿ ಆದಮೇಲೆ ಇನ್ನು ತಿಂಡಿಗೆ ರೆಡಿ ಮಾಡ್ಕೊಬೇಕಲ್ಲ. ತಿಂಡಿಗೆ ಏನು ತಿಂತೀವಿ ಅನ್ನೋದು ಮುಖ್ಯ ಆಗುತ್ತೆ, ಮತ್ತು ಟೈಮಿಂಗ್ಸ್ ಕೂಡ ಮುಖ್ಯ ಆಗುತ್ತೆ. ತಿಂಡಿನ ಆದಷ್ಟು ನಾವು ಒಂದು 9ರಿಂದ 10 ಗಂಟೆ ಟೈಮಲ್ಲಿ ತಿನ್ಕೊಂಡ್ರೆ ಒಳ್ಳೆಯದು, ತುಂಬ ಲೇಟ್ ಮಾಡಬಾರ್ದು. ಜೊತೆಯಲ್ಲಿ
ತಿಂಡಿಗೆ ನಾವು ಕೆಲವರು ಕೆಲವ್ರು ಹೇಳ್ತಾರೆ ಎಲ್ಲ ವೆಯ್ಟ್ ಲಾಸ್ ಮಾಡೋವಾಗ ಬರೀ ಫ್ರೂಟ್ಸ್ ತಿನ್ನಬೇಕು, ಬರೀ ವೆಜಿಟೇಬಲ್ಸ್ ತಿನ್ನಬೇಕು, ಅಥವಾ ಬರೀ ಏನಂತಾರೆ ಶೇಕ್ಗಳು ಕುಡಿಬೇಕು, ಈ ಥರ ಮಾಡಿದ್ರೆ ವೆಯ್ಟ್ ಲಾಸ್ ಆಗುತ್ತೆ ಅಂತ. ನಿಜವಾಗ್ಲೂ ಅಂಥದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ, ವೆಯ್ಟ್ ಲಾಸ್ ಆಗಲ್ಲ, ಗ್ಯಾಸ್ಟ್ರಿಕ್ ಆಗುತ್ತೆ ಅಷ್ಟೇನೆ. ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ ವೆಯ್ಟ್ ಲಾಸ್ನ. ನಾರ್ಮಲ್ಲಾಗಿ ಏನು ಬ್ರೇಕ್ಫಾಸ್ಟ್ ಮಾಡ್ತೀರಾ ನಿಮ್ಮ ಮನೇಲಿ ಅದೇ ಬ್ರೇಕ್ಫಾಸ್ಟ್ನೇ ತಿನ್ನಿ. ಆದರೆ ಬ್ರೇಕ್ಫಾಸ್ಟಲ್ಲಿ ಪ್ರೋಟೀನು, ಫೈಬರು, ಕಾರ್ಬ್ಸು ಎಲ್ಲ ಇರೋ ಥರ ನೋಡಿಕೊಂಡು ಬ್ರೇಕ್ಫಾಸ್ಟ್ನ ಮಾಡಿಕೊಂಡ್ರೆ ಒಳ್ಳೆಯದಾಗತ್ತೆ. ಆದಷ್ಟು ತರಕಾರಿಗಳನ್ನ ಯೂಸ್ ಮಾಡಿ. ಏನು ಮಾಡ್ತೀರಾ ನೀವು ಬ್ರೇಕ್ಫಾಸ್ಟು ಅದನ್ನು ಹಸಿಯಾಗಿ ತರಕಾರಿನ ತಿನ್ನೋದಕ್ಕಿಂತ ಮಾಡೋ ಅಡುಗೆನಲ್ಲೇ ತರಕಾರಿಗಳನ್ನ ಯೂಸ್ ಮಾಡಿಬಿಟ್ರೆ ಎಲ್ಲನೂ ಒಂದರಲ್ಲೇ ಸಿಗುತ್ತೆ ನಮಗೆ. ತಿನ್ನೋದು ಕೂಡ ಬೋರ್ ಅಂತ ಅನಿಸಲ್ಲ, ಮತ್ತು ವೆಯ್ಟ್ ಲಾಸ್ ಮಾಡೋದಕ್ಕೂ ಕಷ್ಟ ಅಂತ ಅನಿಸಲ್ಲ. ತಿನ್ನೋ ಕ್ವಾಂಟಿಟಿನ ನೋಡ್ಕೊಂಡು ತಿನ್ನಬೇಕಾಗತ್ತೆ ಅಷ್ಟೇನೆ. ಬೆಳಗ್ಗೆ ಹೊತ್ತೆ ಬ್ರೇಕ್ಫಾಸ್ಟ್ನ ಹೆವಿಯಾಗಿ ತಿನ್ನೋಕೆ ಹೋಗಬಾರ್ದು, ಆದಷ್ಟು ಲೈಟಾಗಿದ್ದರೆ ಒಳ್ಳೆಯದು. ಯಾಕಂದರೆ ನಾವು ರಾತ್ರಿ ಎಲ್ಲ ಫಾಸ್ಟಿಂಗಲ್ಲಿ ಇರ್ತೀವಿ ಅಲ್ಲ, ರಾತ್ರಿ ಊಟ ಮುಗಿಸಿದ್ಮೇಲೆ ಬೆಳಗ್ಗೆ ನಾವು ತಿಂಡಿ ತಿನ್ನೋ ತನಕ ಏನೂ ತಿಂದಿರಲ್ಲ, ಆವಾಗ ಹೊಟ್ಟೆ ಪೂರ್ತಿ ಖಾಲಿ ಇರುತ್ತೆ. ನಾವು ಒಂದೇ ಸಲ ಹೊಟ್ಟೆಗೆ ಊಟನ ಕೊಟ್ಟಾಗ ಅದು ಜೀರ್ಣಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಹಾಗಾಗಿ ನಾವು ಬೆಳಗ್ಗೆನೇ ಜಾಸ್ತಿ ಫುಡ್ನ ತಿನ್ನಬಾರ್ದು, ಆದಷ್ಟು ಲೈಟಾಗಿ ಫುಡ್ ತಿಂದರೆ ಒಳ್ಳೆಯದು. ಇನ್ನು ಇವತ್ತು ನಾನು ಮಾಡ್ಕೊಂಡಿರೋದು ಅವಲಕ್ಕಿ ಚಿತ್ರಾನ್ನ. ಅದ್ರ ಜೊತೆಯಲ್ಲಿ ಸೌತೆಕಾಯಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಬಾದಾಮಿ ಗೋಡಂಬಿನೂ ಇಟ್ಕೊಂಡಿದ್ದೀನಿ. ಬಾದಾಮಿನ ನೆನೆಸ್ಬೇಕಾಗಿತ್ತು, ಮರ್ತೋಗ್ಬಿಟ್ಟೆ. ವಾಲ್ನಟು ಬಾದಾಮಿ ಎಲ್ಲನೂ ನೆನೆಸಿಟ್ಬಿಟ್ಟು ತಿನ್ನೋದು ನಾನು ಇವತ್ತು ಮರ್ತೋಗಿದ್ದೀನಿ, ಹಾಗಾಗಿ ಹಾಗೆ ತಿಂತಾ ಇದ್ದೀನಿ. ನೀವು ವೆಯ್ಟ್ ಲಾಸ್ ಮಾಡ್ತೀನಿ ಅನ್ನೋದಾದರೆ ಈ ಥರ ಡ್ರೈ ಫ್ರೂಟ್ಸ್ನ ರಾತ್ರಿ ನೆನೆಸಿಟ್ಬಿಟ್ಟು ಅದು ನೀರೆಲ್ಲ ಕುಡಿಯೋಕ್ಕೆ ಹೋಗಬೇಡಿ. ಆ ನೀರೆಲ್ಲ ತೆಗೆದುಬಿಟ್ಟು ಕೆಲವ್ರು ಹಾಗೆ ಕುಡಿದ್ಬಿಡ್ತಾರೆ, ಅಥವಾ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿದ್ಬಿಡ್ತಾರೆ. ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಅದು ಮೇಲೆ ಡ್ರೈ ಫ್ರೂಟಲ್ಲಿ ಎಲ್ಲೆಲ್ಲಿಂದ ಬಂದಿರುತ್ತೆ ನಮಗೆ ಗೊತ್ತಿಲ್ಲ, ಅದ್ರ ಮೇಲೆ ತುಂಬಾ ಡಸ್ಟ್ ಎಲ್ಲ ಇರುತ್ತೆ. ನಾವು ಅದನ್ನು ಡೈರೆಕ್ಟಾಗಿ ಹಾಗೆ ನೆನೆಸಿಟ್ಬಿಟ್ಟು ಅದು ನೀರು ವೇಸ್ಟ್ ಮಾಡಬಾರ್ದು, ಎಲ್ಲ ಅದರಲ್ಲಿ ಹೋಗ್ಬಿಡುತ್ತೆ ಪ್ರೋಟೀನು ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿದ್ಬಿಡ್ತಾರೆ. ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ಬಾದಾಮಿ ಇದೆಲ್ಲ ಸಿಪ್ಪೆ ತೆಗೆದ್ಬಿಟ್ಟು ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ತಿನ್ನಿ, ಒಳ್ಳೆಯದು ಅದು. ಈ ಥರ ಡ್ರೈ ಫ್ರೂಟ್ನೆಲ್ಲ ತಿನ್ನಬೇಕಾಗತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಜೊತೆಯಲ್ಲಿ. ಬರೀ ಡ್ರೈ ಫ್ರೂಟ್ದು ಶೇಕೆ ಮಾಡ್ಕೊಂಡು ಕುಡಿಬಾರ್ದು, ಜೊತೆಯಲ್ಲಿ ಸ್ವಲ್ಪ ತಿಂಡಿನೂ ತಿಂದ್ಬಿಟ್ಟು ಅದ್ರ ಜೊತೆ ಈ ಥರ ತಿಂದರೆ ಒಳ್ಳೆಯದು. ನಾನು ಈ ಥರನೇ ಮಾಡ್ತಾ ಇದ್ದಿದ್ದು, ಅವಾಗಲೂ ಹಾಗೆ ಮಾಡ್ತಿದ್ದು, ಇವಾಗಲೂ ಹಾಗೆ ಮಾಡ್ತೀನಿ. ಆವಾಗ ಇನ್ನೂ ತಿಂಡಿ ಸ್ವಲ್ಪ ಕಮ್ಮಿನೇ ತೊಗೊತಾ ಇದ್ದೆ, ಇವಾಗ ಇನ್ನೊಂದು ಚೂರು ಜಾಸ್ತಿ ತಿಂತಾ ಇದ್ದೀನಿ ಅಷ್ಟೇನೆ. ನಮ್ಮಮ್ಮ ಬೈದು ಸ್ವಲ್ಪ ಜಾಸ್ತಿ ತಿನ್ನೋ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಆವಾಗ ಸಿಕ್ಕಾಪಟ್ಟೆ ಕಮ್ಮಿ ತಿಂತಾ ಇದ್ದೆ. ಅಷ್ಟೆಲ್ಲ ತುಂಬ ಕಮ್ಮಿ ಎಲ್ಲ ತಿನ್ನೋಕೆ ಹೋಗಬೇಡಿ, ಬೇಗ ಕಮ್ಮಿ ವೆಯ್ಟ್ ಲಾಸ್ ಮಾಡ್ಕೊಬೇಕು ಅಂತ. ಒಂದು ಮೀಡಿಯಮ್ದು, ತುಂಬ ಹೆವಿನೂ ತಿನ್ನಬಾರ್ದು, ಮೀಡಿಯಮ್ ಆಗಿ ಏನಂತಾರೆ ಹೊಟ್ಟೆ ಅರ್ಧ ತುಂಬಬೇಕು ಅಷ್ಟೇ, ಪೂರ್ತಿ ಹೊಟ್ಟೆ ತುಂಬಾರ್ದು, ಆ ಥರ ತಿಂಡಿ ತಿನ್ನಬೇಕು. ಊಟನೂ ಹಾಗೆ ಮಾಡಬೇಕಾಗತ್ತೆ. ಇನ್ನಿದು ಬೆಳಗಿನ ಬ್ರೇಕ್ಫಾಸ್ಟು ನಂದು. ಇವತ್ತು ಅವಲಕ್ಕಿ ಮಾಡ್ಕೊಂಡಿದ್ದು. ಬೆಳಗ್ಗೆ ಬ್ರೇಕ್ಫಾಸ್ಟು ಏನು ಬೇಕಾದರೂ ಆಗಿರಲಿ, ದೋಸೆ, ಇಡ್ಲಿ, ಚಿತ್ರಾನ್ನ, ಪುಳಿಯೋಗರೆ, ರೈಸ್ ಎಲ್ಲ ತಿನ್ನಬಾರ್ದು ಅಂತೆಲ್ಲ ಅಂತಾರೆ. ಹಾಗೆಲ್ಲ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನೀವು ಮಾಮೂಲಿಯಾಗಿ ಮನೇಲಿ ಏನು ಮಾಡಿರ್ತೀರಲ್ಲ ಅಡುಗೆನ ಅದೇ ಊಟನೇ ಮಾಡಿ, ಆವಾಗಲೇ ನಾವು ವೆಯ್ಟ್ ಲಾಸ್ ಮಾಡೋಕ್ಕಾಗೋದು. ನಾವು ಆ ಥರ ಎಲ್ಲ ಟಿ ವಿನಲ್ಲಿ ತೋರಿಸೋ ಥರ ಎಲ್ಲ ನಾವು ವೆಯ್ಟ್ ಲಾಸ್ ಮಾಡ್ತೀವಿ ಅಂತ ಹೋದರೆ 2 ದಿನ ಕೂಡ ಮಾಡಲ್ಲ ಅದನ್ನು. ಎಷ್ಟೋ ಜನ ನನಗೆ ಗೊತ್ತಿರೋರೆ ಆ ಥರ ಎಲ್ಲ ಮಾಡೋಕ್ಕೋಗಿ ಒಂದು ದಿನ 2 ದಿನ 1 ವಾರ ಕಂಟಿನ್ಯೂಸ್ ಮಾಡಿರ್ತಾರೆ ಅಷ್ಟೇ. ಅವ್ರ ಕೈಯಲ್ಲಿ ಆಗಲ್ಲ, ಬಿಟ್ಬಿಟ್ಟಿದ್ದಾರೆ. ಎಲ್ಲರೂ ನನಗೆ ಇವಾಗಲೂ ಕೇಳ್ತಾರೆ, ನೀನು ಹೆಂಗೆ ಇವಾಗಲೂ ಅದೇ ವೆಯ್ಟೇ ಮೇಂಟೈನ್ ಮಾಡ್ತಾ ಇದೀಯಾ, ಹೆಂಗೆ ನೀನು ವೆಯ್ಟ್ ಲಾಸ್ನ ಮಾಡಿಕೊಂಡೆ, ನನಗೂ ಹೇಳು, ನಮಗೂ ಹೇಳ್ರಿ ಟಿಪ್ಸ್ನ ಅಂತೆಲ್ಲ ಕೇಳ್ತಿರ್ತಾರೆ. ನಾನು ಇದೇ ಥರ ಮಾಡಿದ್ದು, ಇವಾಗಲೂ ಹಾಗೆ ಮಾಡ್ತಾ ಇರೋದು. ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು ಅಷ್ಟೇ ಮಧ್ಯದಲ್ಲಿ, ಮತ್ತೆ ನಾನು ಅದೇ ಥರನೇ ಚೇಂಜಸ್ ಮಾಡ್ಕೊತಾ ಇದ್ದೀನಿ. ನಾನು ಫಸ್ಟ್ ರೊಟೀನ್ ಹೆಂಗಿತ್ತು ಹಂಗೆ ಮಾಡ್ಕೊತಾ ಇದ್ದೀನಿ ಇವಾಗಲೂ ಕೂಡ. ಇನ್ನಿದು ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ದು ಕತೆ. ಇನ್ನಿವಾಗ ಮಿಡ್ ಮಾರ್ನಿಂಗು ಅಂದರೆ ಒಂದು 11 ಗಂಟೆಯಿಂದ 12 ಗಂಟೆ ಟೈಮು. ಆ ಟೈಮಲ್ಲಿ ಏನಾದರೂ ಒಂದು ಫ್ರೂಟ್ಸ್ ತಿನ್ನಬೇಕು. ವೆಯ್ಟ್ ಲಾಸ್ ಮಾಡೋರ್ಗೂ, ವೆಯ್ಟ್ ಮ್ಯಾನೇಜ್ ಮಾಡೋರ್ಗೂ, ನಾರ್ಮಲ್ ಆಗಿರೋರ್ಗೂ ಎಲ್ಲರಿಗೂ ಸೇರಿನೇ ಹೇಳ್ತಾ ಇರೋದು, ಡೈಲಿ ಒಂದು ಫ್ರೂಟ್ ತಿನ್ನೋದು ಒಳ್ಳೆಯದು. ಅದರಲ್ಲೂ ಸಿಟ್ರಿಕ್ ಅಂಶ ಇರುವಂಥ ಫ್ರೂಟ್ ತಿನ್ನೋದು ತುಂಬ ಒಳ್ಳೆಯದು. ಹಾಗಾಗಿ ನಾನು ಇವಾಗ ಆರೆಂಜನ್ನ ತಿಂತಾ ಇದ್ದೀನಿ. ನಾನು ಆರೆಂಜು, ಆ್ಯಪಲ್ಲು, ಬಾಳೆಹಣ್ಣು, ಸೀಸನಲ್ಲಿ ಏನು ಫ್ರೂಟ್ ಸಿಗುತ್ತೆ ನೋಡಿ ಅದೆಲ್ಲ ಫ್ರೂಟ್ಗಳನ್ನೂ ತಿನ್ನೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಸೀಸನಲ್ಲಿ ಸಿಗೋ ಎಲ್ಲ ಫ್ರೂಟ್ಸ್ಗಳನ್ನೂ ತಂದಿಟ್ಕೊತಾ ಇರ್ತೀನಿ. ಡೈಲಿ ಏನಾದರೂ ಒಂದು ಫ್ರೂಟ್ನ ತಿಂತಾ ಇರ್ತೀನಿ. ಡೈಲಿ ಬಾಳೆಹಣ್ಣಂತೂ ಇದ್ದೇ ಇರುತ್ತೆ ನಮ್ಮ ಮನೆಯಲ್ಲಿ. ದಿನ ಮಧ್ಯಾಹ್ನ ಅಥವಾ ಸಂಜೆ ಟೈಮಲ್ಲಿ ಅಥವಾ ಮಧ್ಯಾಹ್ನ ಊಟ ಆದಮೇಲೆ ಆಗಲಿ ಬಾಳೆಹಣ್ಣು ತಿಂತೀನಿ ನಾನು. ಡೈಲಿ ಒಂದು ಬಾಳೆಹಣ್ಣ, ದಿನಕ್ಕೆ 1 ಬಾಳೆಹಣ್ಣು ಅಥವಾ 2 ಬಾಳೆಹಣ್ಣು ಅಷ್ಟೇ, ಜಾಸ್ತಿ ತಿನ್ನಬಾರ್ದು. ಜಾಸ್ತಿ ಬಾಳೆಹಣ್ಣು ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ. ಅದರಲ್ಲೂ ಪಚ್ಚ ಬಾಳೆಹಣ್ಣು ತಿಂದರೆ, ನಾನು ತಿನ್ನೋದು ಏಲಕ್ಕಿ ಬಾಳೆಹಣ್ಣು. ಏಲಕ್ಕಿ ಬಾಳೆಹಣ್ಣು ದಿನದಲ್ಲಿ 1 ಅಥವಾ 2, ಹೆಚ್ಚಿಗೆ ತಿನ್ನೋಕ್ಕೋಗಲ್ಲ. ಸಾಮಾನ್ಯವಾಗಿ ನಾನು ತಿನ್ನೋದು 1 ಬಾಳೆಹಣ್ಣು
ಬಾಳೆಹಣ್ಣನ್ನೇ. ಅಕಸ್ಮಾತ್ ಬಾಳೆಹಣ್ಣು ಜಾಸ್ತಿ ಇದೆ ವೇಸ್ಟ್ ಆಗ್ತಿದೆ ಅಂದಾಗ ಮಾತ್ರ 2 ಬಾಳೆಹಣ್ಣು ತಿಂತೀನಿ ಅಷ್ಟೇನೆ. ಇನ್ನಿವಾಗ ಮಧ್ಯಾಹ್ನಕ್ಕೆ ಅಂತ ನಾನು ಇದೊಂದು ಫ್ರೂಟ್ನ ತಿಂತಾ ಇದ್ದೀನಿ, ಆರೆಂಜ್ ತಿಂತಾ ಇದ್ದೀನಿ. ಆರೆಂಜು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾನು ಆವಾಗಲೇ ಹೇಳ್ದಂಗೆ ಸಿಟ್ರಿಕ್ ಅಂಶ ಇರೋವಂಥ ಫ್ರೂಟ್ಗಳನ್ನ ನಾವು ತಿನ್ನಬೇಕಾಗತ್ತೆ ಡೈಲಿ. ನನಗೆ ಕೋಲ್ಡ್ ಇರಲಿ ಕಫ ಇರಲಿ ಏನಿದ್ರೂ ಪರವಾಗಿಲ್ಲ, ನಾನು ತಿನ್ನೋದಂತೂ ಬಿಡಲ್ಲ. ಫ್ರೂಟ್ಸ್ನ ತಿಂತಾನೆ ಇರ್ತೀನಿ ಡೈಲಿ ಕೂಡ. ಡೈಲಿ ಒಂದು ಫ್ರೂಟ್ ತಿಂತೀನಿ. ಕೆಲವರು ಮಾರ್ನಿಂಗು ಬ್ರೇಕ್ಫಾಸ್ಟ್ ಜೊತೆನಲ್ಲೇ ಫ್ರೂಟ್ಸ್ನ ಇಟ್ಕೊಂಡು ತಿನ್ಬಿಡ್ತಾರೆ. ಯಾವತ್ತೂ ಊಟ ಮಾಡೋವಾಗ ಅದ್ರ ಜೊತೆನಲ್ಲಿ ಫ್ರೂಟ್ಸ್ನ ಇಟ್ಕೊಂಡು ತಿನ್ನೋಕೆ ಹೋಗಬೇಡಿ. ಊಟ ತಿಂದು ಫ್ರೂಟ್ ತಿನ್ನೋದಕ್ಕೆ 1 ಅವರ್ ಆದರೂ ಗ್ಯಾಪ್ ಕೊಡಬೇಕು, ಆವಾಗ ಅದು ಜೀರ್ಣ ಆಗುತ್ತೆ. ಯಾಕಂದರೆ ಫ್ರೂಟ್ಸು ತಿನ್ನೋದು ಅದು ಜೀರ್ಣ ಆಗೋ ಟೈಮಿಂಗ್ಸೇ ಬೇರೆ ಇರುತ್ತೆ, ನಮ್ಮ ಊಟಗಳು ಜೀರ್ಣ ಆಗೋ ಟೈಮಿಂಗ್ಸೇ ಬೇರೆ ಇರುತ್ತೆ. ಎಲ್ಲನೂ ಅದು ಏನಂತಾರೆ ಹೊಟ್ಟೆ ಅರ್ಗಿಸ್ಕೊಬೇಕು ಅಂದರೆ ಅದಕ್ಕೂ ಕೂಡ ನಾವು ಟೈಮ್ ಕೊಡಬೇಕಾಗತ್ತೆ. ನಾವು ಮೇಲಿಂದ ಮೇಲೆ ಅಥವಾ ಒಂದೇ ಸಲ ಎಲ್ಲನೂ ತುರ್ಕಿದ್ರೆ ಅದಕ್ಕೂ ಕಷ್ಟ ಆಗುತ್ತೆ, ಕನ್ಫ್ಯೂಸ್ ಆಗಿಬಿಡುತ್ತೆ. ಹೊಟ್ಟೆ ಯಾವ ಥರ ಜೀರ್ಣ ಮಾಡಬೇಕು ಅಂತ ಗೊತ್ತಾಗ್ದಿರ ಕನ್ಫ್ಯೂಸ್ ಮಾಡಿಬಿಡುತ್ತೆ. ಹಾಗಾಗಿ ನಾವು ಏನಂತಾರೆ ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ. ಬೆಳಗ್ಗೆ ತಿಂಡಿ ತಿಂತೀವಿ ಅಂತಂದಮೇಲೆ ನಾವು ತಿಂಡಿ ತಿಂದು ಮತ್ತು ಊಟ ತಿನ್ನೋ ಗ್ಯಾಪಲ್ಲಿ ಎಷ್ಟು ಗ್ಯಾಪ್ ಇರುತ್ತಲ್ಲ ಅದ್ರ ಸೆಂಟ್ರಲ್ಲಿ ನಾವು ಇದನ್ನು ಒಂದು ಫ್ರೂಟ್ನ ತಿನ್ನಬೇಕಾಗತ್ತೆ. ಮಾರ್ನಿಂಗು ಬ್ರೇಕ್ಫಾಸ್ಟ್ಗೂ ಮುಂಚೆನೇ ಯಾವುದೇ ಫ್ರೂಟ್ಗಳನ್ನೂ ತಿನ್ನೋಕೆ ಹೋಗಬೇಡಿ. ಅದರಲ್ಲೂ ಈ ಥರ ಹುಳಿ ಅಂಶ ಇರೋ ಫ್ರೂಟ್ಗಳನ್ನ ಮಾರ್ನಿಂಗ್ ಟೈಮಲ್ಲಿ ತಿನ್ನಬಾರ್ದು, ಗ್ಯಾಸ್ಟ್ರಿಕ್ ಆಗುತ್ತೆ ಅದು. ಊಟ ಮಾಡಿ ಅಂದರೆ ತಿಂಡಿ ಮುಗಿಸ್ಬಿಟ್ಟು 1-2 ಅವರ್ ಗ್ಯಾಪ್ ಕೊಟ್ಟು ಆಮೇಲೆ ಒಂದು ಫ್ರೂಟ್ನ ತಿಂದು ಮತ್ತೆ ಫ್ರೂಟ್ ತಿಂದು ನಾವು ಊಟ ತಿನ್ನೋದಕ್ಕೆ ಮತ್ತೆ ಗ್ಯಾಪ್ ಇರುತ್ತೆ ಅಲ್ಲ ಮಧ್ಯಾಹ್ನದವರೆಗೂ, ಆ ಥರ ಗ್ಯಾಪ್ ಕೊಟ್ಟರೆ ಮಧ್ಯಾಹ್ನ ಊಟಕ್ಕೂ ಸರಿ ಹೋಗುತ್ತೆ ಟೈಮು. ಹಾಗಾಗಿ ನಾನು ಈ ಥರ ತಿಂತೀನಿ. ಕೆಲವರು ಕೆಲಸಗಳಿಗೆ ಹೋಗೋರು ಕೂಡ ಈ ಥರ ಎಲ್ಲ ಫ್ರೂಟ್ಸ್ಗಳನ್ನೂ ಬಿಡಿಸಿ ಬಾಕ್ಸ್ಗೆ ಹಾಕ್ಕೊಂಡು ಹೋದರೆ ಆರಾಮಾಗಿ ನೀವು ಕೆಲಸ ಮಾಡೋ ಟೈಮಲ್ಲಿ ಒಂದೊಂದು ಫ್ರೂಟ್ನ ತಿನ್ಕೊತಾ ಇರ್ಬೋದು. ಈ ಥರ ವೆಯ್ಟ್ ಲಾಸ್ ಮಾಡೋದಕ್ಕೂ ಅಷ್ಟೇ, ವೆಯ್ಟ್ ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೂ ಅಷ್ಟೇ ಫ್ರೂಟ್ಸ್ನ ಈ ಥರ ತಿನ್ನೋದು ಒಳ್ಳೆಯದು. ಆದಷ್ಟು ಫ್ರೂಟ್ಸ್ಗಳನ್ನ ಡೈರೆಕ್ಟಾಗಿ ಈ ಥರ ಬಿಡಿಸಿ ತಿನ್ನೋದನ್ನೇ ಕಲ್ತ್ಕೊಳ್ಳಿ. ಜ್ಯೂಸ್ಗಳೆಲ್ಲ ಮಾಡಿ ಕುಡ್ಕೊಬೇಡಿ. ಎಲ್ಲೂ ಕೂಡ ಜ್ಯೂಸ್ಗಳನ್ನ ತೊಗೊಂಡು ಕುಡಿತೀರಲ್ವ, ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಔಟ್ಸೈಡ್ ಜ್ಯೂಸ್ ಅಂತೂ ಶುಗರ್ ಹಾಕಿನೇ ಕೊಟ್ಟಿರ್ತಾರೆ, ಆ ಥರ ಎಲ್ಲ ಕುಡಿದ್ರೆ ಯಾವುದೇ ವೆಯ್ಟ್ ಲಾಸು ಆಗಲ್ಲ. ಈ ಥರ ನಾವು ಫ್ರೂಟ್ನ ಡೈರೆಕ್ಟಾಗಿ ಬಿಡಿಸಿ ತಿನ್ಕೊಬೇಕಾಗತ್ತೆ. ಹಿಂಗೆ ಮಾಡಿದಾಗ ಮಾತ್ರನೇ ನಮಗೆ ವೆಯ್ಟ್ ಲಾಸು ಆಗುತ್ತೆ, ವೆಯ್ಟ್ ಮ್ಯಾನೇಜು ಆಗುತ್ತೆ, ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ನಾನು. ಇದು ನನ್ನ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ ಆಗಿರುತ್ತೆ. ಇನ್ನಿದು ನನ್ನ ಮಧ್ಯಾಹ್ನದ ಊಟ. ನನ್ನ ಮಧ್ಯಾಹ್ನದ ಊಟ ಈ ಥರ ಇರುತ್ತೆ. ಮುದ್ದೆ ಉಪ್ಸಾರು ಮಾಡಿರೋದು, ಉಪ್ಸಾರಿಗೆ ಪಲ್ಯ ಅದು. ಆದಷ್ಟು ಇದೇ ಥರ ಇರುತ್ತೆ. ಮಧ್ಯಾಹ್ನ ಡೈಲಿ ನಾನು ಮುದ್ದೆ ತಿಂತೀನಿ, ರಾತ್ರಿ ಕೂಡ ಇದೇ ಥರ ಇರುತ್ತೆ ನನ್ನ ಊಟ. ಮಧ್ಯಾಹ್ನ ಮುದ್ದೆ, ಒಂದೊಂದು ಟೈಮಲ್ಲಿ ಅನ್ನ ತಿಂತೀನಿ, ಡೈಲಿ ಮುದ್ದೆನೇ ಇರುತ್ತೆ. ಆದಷ್ಟು ಮುದ್ದೆನೇ ತಿನ್ನೋದು 2 ಟೈಮಲ್ಲೂ ಕೂಡ. ಮುದ್ದೆ ಜೊತೇಲಿ ಸಾಂಬಾರು ಈ ಥರ ಪಲ್ಯ ಏನಾದರೂ ಬರೋ ಥರ ಸಾಂಬಾರನ್ನೇ ಮಾಡ್ಕೊಳ್ಳೋದು. ಇಲ್ಲ ಅಂತಂದರೆ ಎಲ್ಲ ತರಕಾರಿ ಹಾಕ್ಬಿಟ್ಟು ಹುಳಿ ಸಾಂಬಾರು ಮಾಡ್ಕೊಂಬಿಟ್ರೆ ಎಲ್ಲನೂ ಒಟ್ಟಿಗೆ ಸಿಗುತ್ತೆ ಅದರಲ್ಲಿ. ಅಂದರೆ ಫೈಬರು ಪ್ರೋಟೀನು ಎಲ್ಲನೂ ಒಟ್ಟಿಗೆ ಸಿಗೋ ಥರನೇ ಮಾಡ್ಕೊಳ್ಳೋದು ಅಡುಗೆನ. ಈ ಥರನೇ ಇರುತ್ತೆ ನನ್ನ ಊಟ ಮಧ್ಯಾಹ್ನದ ಹೊತ್ತು. ಡೈಲಿ ಹಿಂಗೆ ಇರುತ್ತೆ, ಏನು ಚೇಂಜಸ್ ಇರಲ್ಲ. ಸಾಂಬಾರು ಚೇಂಜ್ ಇರುತ್ತೆ ಅಷ್ಟೇನೆ. ಮುದ್ದೆ ಅನ್ನ ಇವೆರಡು ಅಂತೂ ಇರುತ್ತೆ. ಮುದ್ದೆ ತಿಂದರೆ ಅನ್ನ ಸ್ವಲ್ಪನೇ ತಿನ್ನೋದು, ಇಲ್ಲ ಅಂತಂದರೆ ಬರೀ ಅನ್ನ ತಿಂದರೆ ಕೂಡ ಅನ್ನ ಸ್ವಲ್ಪನೇ, ಜಾಸ್ತಿ ತಿನ್ನೋಕೆ ಹೋಗಲ್ಲ. ಇಷ್ಟಿರುತ್ತೆ ನನ್ನ ಊಟ, ಮಧ್ಯಾಹ್ನದ ಊಟ. ಇದು ನನ್ನ ಮಧ್ಯಾಹ್ನದ ಊಟ. ಮುದ್ದೆ ಉಪ್ಸಾರು ಇವತ್ತು, ಹೀರೆಕಾಯಿ ಪಲ್ಯ, ಹೀರೆಕಾಯಿ ಹೆಸರುಕಾಳು ತೊಗರಿಬೇಳೆ ಎಲ್ಲ ಹಾಕಿರೋ ಪಲ್ಯ, ಫೈಬರು ಪ್ರೋಟೀನು ಕಾರ್ಬ್ಸು 3 ಮಿಕ್ಸ್ ಆಗಿದೆ. ಈ ಥರ ಊಟ ಮಾಡ್ಕೊಬೇಕಾಗುತ್ತೆ. ವೆಯ್ಟ್ನ ಮ್ಯಾನೇಜ್ ಮಾಡೋದಕ್ಕಾಗಲಿ ಅಥವಾ ವೆಯ್ಟ್ ಲಾಸ್ ಮಾಡೋದಕ್ಕಾಗಲಿ, ವೆಯ್ಟ್ ಲಾಸ್ ಮಾಡೋದಕ್ಕೆ ಬೆಸ್ಟ್ ಫುಡ್ ಅಂದರೆ ಮುದ್ದೆ. ಆರಾಮಾಗಿ ಎಷ್ಟು ಬೇಕೋ ತಿನ್ಬೋದು. ಎಷ್ಟು ಬೇಕೋ ಅಂತ ಅಂದರೆ ಅಷ್ಟು ತಿನ್ನೋಕ್ಕಾಗಲ್ಲ, ಇಷ್ಟೇ ತಿನ್ನೋಕ್ಕಾಗೋದು. ಒಂದು ಮುದ್ದೆ ತಿನ್ಬೋದು ಅಷ್ಟೇನೆ. ತಿಂದ್ಬಿಟ್ಟು ಬೇಕಿದ್ರೆ ಇದ್ರ ಜೊತೆಲಿ 1-2 ತುತ್ತಷ್ಟು ಅನ್ನ ತಿನ್ಕೊಂಡ್ರೆ ಆಯಿತು. ಇದು ನನ್ನ ಮಧ್ಯಾಹ್ನದ ಊಟ. ಇನ್ನೀಗ ನಾನು ಊಟ ಮುಗಿಸ್ಕೊತೀನಿ. ಇನ್ನು ಮಧ್ಯಾಹ್ನದ ಊಟನ ಆದಷ್ಟು 1-2 ಗಂಟೆ ಟೈಮಲ್ಲಿ ತಿನ್ಕೊಂಡ್ರೆ ಒಳ್ಳೆಯದು. ಸ್ವಲ್ಪ ಲೇಟ್ ಅಂದರೆ ನಂದು ಈ ನಡುವೆ ಒಂಚೂರು ಹೆಚ್ಚು ಕಡಿಮೆ ಆಗಿದೆ, ಆದರೂ 2-2:30 ಟೈಮಲ್ಲಿ ತಿಂದುಬಿಡ್ತೀನಿ. ನಾನು ಮೊದಲೆಲ್ಲನೂ ವೆಯ್ಟ್ ಲಾಸ್ ಮಾಡೋವಾಗ ಇದೇ ಥರ ಕರೆಕ್ಟಾಗಿ 1-2 ಗಂಟೆ ಒಳಗೆ ಊಟ ಮುಗಿಸ್ಕೊಂಡ್ಬಿಡ್ತಾ ಇದ್ದೆ. ಅದಕ್ಕೂ ಲೇಟಾಗಿ ನಾನು ಊಟ ಮಾಡ್ತಾ ಇರಲಿಲ್ಲ. ಆದಷ್ಟು ಒಂದೇ ಟೈಮ್ನೇ ಮೇಂಟೈನ್ ಮಾಡ್ತಾ ಇದ್ದಿದ್ದು. ಇವಾಗ ಒಂಚೂರು ಹೆಚ್ಚು ಕಡಿಮೆ ಆಗಿದೆ ಅಷ್ಟೇ. ಇನ್ಮೇಲೆ ಮತ್ತೆ ಅದೇ ಥರ ನನ್ನ ರೊಟೀನ್ ಕರೆಕ್ಟಾಗಿ ಸ್ಟಾರ್ಟ್ ಆಗುತ್ತೆ, ಕಂಟಿನ್ಯೂ ಕೂಡ ಆಗುತ್ತೆ. ಇನ್ನು ಊಟಕ್ಕೆ ಮುದ್ದೆನೇ ತಿನ್ನಬೇಕು ಅಂತೇನಿಲ್ಲ. ವೆಯ್ಟ್ ಮ್ಯಾನೇಜ್ ಮಾಡೋರಾಗಲಿ ವೆಯ್ಟ್ ಲಾಸ್ ಮಾಡೋರಾಗಲಿ ಮುದ್ದೆ ತಿಂದರೆ ಒಳ್ಳೆಯದು. ಮುದ್ದೆ ಜಾಗದಲ್ಲಿ ಚಪಾತಿ ಕೂಡ ತಿನ್ಬೋದು.
ಅಥವಾ ರೈಸ್ ಕೂಡ ತಿನ್ಬೋದು. ಕೆಲವರು ರೈಸು ಚಪಾತಿ ಎಲ್ಲ ತಿನ್ನೋದನ್ನ ಅಂದರೆ ರೈಸ್ ಬಿಟ್ಬಿಟ್ಟು ಚಪಾತಿ ಮಾತ್ರ ತಿಂತಾರೆ. ಚಪಾತಿಗೂ ರೈಸ್ಗೂ ಏನು ವ್ಯತ್ಯಾಸನೂ ಇಲ್ಲ, ಎರಡಕ್ಕೂ ಒಂದೇ ಥರ ಇರುತ್ತೆ. ಶುಗರ್ ಕಂಟೆಂಟ್ ಎರಡರಲ್ಲೂ ಒಂದೇ ಥರ ಇರುತ್ತೆ, ಕ್ಯಾಲರೀಸು ಎರಡರಲ್ಲೂ ಒಂದೇ ಥರ ಇರುತ್ತೆ. ಹಾಗಾಗಿ ಯಾವುದು ಏನು ಚಪಾತಿ ಮಾತ್ರ ತಿನ್ನಬೇಕು, ಅದರಲ್ಲೂ ಚಪಾತಿಗೆ ಎಣ್ಣೆ ಹಾಕ್ದಿರಾ ಒಣಗೋಗಿರೋ ಚಪಾತಿ ತಿನ್ನಬೇಕು ಆ ಥರ ಎಲ್ಲ ದಯವಿಟ್ಟು ಮಾಡಬೇಡಿ. ಚಪಾತಿಗೆ ಯಾವತ್ತೂ ಎಣ್ಣೆ ಹಾಕ್ದಿರಾ ಮಾತ್ರ ಚಪಾತಿನ ಮಾಡ್ಕೊಂಡು ತಿನ್ನೋಕ್ಕೆ ಹೋಗಬೇಡಿ. ನಾನು ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅದು ಜೀರ್ಣ ಆಗಲ್ಲ, ತುಂಬಾ ಕಷ್ಟ ಆಗುತ್ತೆ, ಹೊಟ್ಟೆ ನೋವು ಬರ್ಬೋದು, ಮತ್ತು ಕರುಳಿಗೆ ಜೀರ್ಣಿಸ್ಕೊಳೋದಕ್ಕೆ ಕಷ್ಟ ಆಗುತ್ತೆ ಚಪಾತಿನ ಆ ಥರ ಡ್ರೈ ಆಗಿ ತಿನ್ನೋದ್ರಿಂದ. ಸ್ವಲ್ಪನಾದರೂ ಎಣ್ಣೆ ಹಾಕ್ಕೊಂಡು ತಿಂದರೆ ಒಳ್ಳೆಯದು. ಎಣ್ಣೆ ಬೇಡ ಅಂದರೆ ತುಪ್ಪ ಹಾಕ್ಕೊಂಡು ತಿನ್ಬೋದು. ಡೈಲಿ ಊಟದಲ್ಲಿ ತುಪ್ಪ ಇದ್ದರೆ ತುಂಬಾ ಒಳ್ಳೆಯದು. ನಾನು ಬಿಸಿ ಅನ್ನ ಮಾಡಿದಾಗೆಲ್ಲ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತೀನಿ. ವೆಯ್ಟ್ ಲಾಸ್ ಮಾಡ್ತೀವಿ ಅಂತ ತುಪ್ಪ ಎಣ್ಣೆ ಇವನ್ನೆಲ್ಲ ಬಿಡಬೇಡಿ. ಬೆಣ್ಣೆ ತಿನ್ನಕ್ಕೆ ಹೋಗಬೇಡಿ, ಬೆಣ್ಣೆ ತಿಂದರೆ ಸ್ವಲ್ಪ ಕೊಬ್ಬಿನಾಂಶ ಜಾಸ್ತಿ ಇರುತ್ತೆ. ಹಾಗಾಗಿ ತುಪ್ಪ ತಿನ್ನೋದ್ರಿಂದ ಯಾವುದೇ ಪ್ರಾಬ್ಲಮ್ಮು ಇಲ್ಲ. ದಿನಕ್ಕೆ 2 ಸ್ಪೂನ್ ತುಪ್ಪನ ಆರಾಮಾಗಿ ತಿನ್ಬೋದು, ಧೈರ್ಯವಾಗಿ ತಿನ್ಬೋದು. ವೆಯ್ಟ್ ಲಾಸ್ ಮಾಡ್ತೀವಿ ಅಂತ ಭಯನೇ ಬೀಳೋ ಥರ ಇಲ್ಲ. ತುಪ್ಪನ ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ತಿನ್ನಬೇಕು. ಅದರಲ್ಲೂ ಹೆಣ್ಮಕ್ಳು 30 ವರ್ಷ ಆದಮೇಲೆ ಹೆಣ್ಮಕ್ಳು ತುಪ್ಪನ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳೇಬೇಕು. ಯಾಕಂತಂದರೆ ನಮ್ಮ ಎಲ್ಲ ಜಾಯಿಂಟ್ಸ್ಗಳಿಗೂ ಕೂಡ ಲೂಬ್ರಿಕೇಷನ್ ಆಗೋದು ನಾವು ತುಪ್ಪ ತಿನ್ನೋದ್ರಿಂದನೇ. ಹಾಗಾಗಿ ನಮ್ಮ ಡಯಟಲ್ಲಿ ತುಪ್ಪನ ಆ್ಯಡ್ ಮಾಡ್ಕೊಳ್ಳೋದನ್ನು ಮಿಸ್ ಮಾಡಬೇಡಿ. ತುಪ್ಪನ ಡೈಲಿ ಊಟದಲ್ಲಿ 1 ಸ್ಪೂನ್ ಅಥವಾ 2 ಸ್ಪೂನ್ ತಿಂದರೆ ಒಳ್ಳೆಯದು ಹೆಣ್ಮಕ್ಳಿಗೆ. ಎಲ್ಲರಿಗೂ, ಹೆಣ್ಮಕ್ಳಿಗೆ ಅಂತಲ್ಲ ಎಲ್ಲರಿಗೂ, ಡಯಟ್ ಮಾಡೋರು ಮಾಡದೇ ಇರೋರು ಎಲ್ಲರಿಗೂ ಸೇರಿ ಹೇಳ್ತಾ ಇದ್ದೀನಿ. ಇನ್ನಿದು ನನ್ನ ಮಧ್ಯಾಹ್ನದ ಊಟ. ನನ್ನ ಮಧ್ಯಾಹ್ನದ ಊಟ ಈ ಥರನೇ ಇರುತ್ತೆ. ಒಂದೊಂದು ದಿನ ರೈಸ್ ಇರುತ್ತೆ, ಒಂದೊಂದು ದಿನ ಮುದ್ದೆ ಇರುತ್ತೆ. ನಾನು ವೆಯ್ಟ್ ಲಾಸ್ ಮಾಡೋವಾಗಲೂ ಕೂಡ ಇದೇ ಥರ ಊಟ ಮಾಡ್ತಿದ್ದೆ, ಇವಾಗಲೂ ಕೂಡ ನಾನು ಇದೇ ಥರ ಊಟ ಮಾಡ್ತಾ ಇದ್ದೀನಿ. ಇಷ್ಟೇ ನನ್ನ ಊಟ ಆಗಿರುತ್ತೆ, ಮಧ್ಯಾಹ್ನದ ಊಟ. ಇನ್ನು ಸಂಜೆ ಟೈಮ್ಗೆ ಕಾಫಿ ಟೀ ಕುಡಿಯೋ ಅಭ್ಯಾಸ ಇರೋರು ಕಾಫಿ ಟೀ 1 ಗ್ಲಾಸ್ ಕುಡಿದ್ರೆ ಏನೂ ಆಗಲ್ಲ. 1 ಸ್ಪೂನ್ ಸಕ್ಕರೆ ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ. ನಾನು ಡೈಲಿ ಕುಡಿಯೋಲ್ಲ, ಅಪರೂಪಕ್ಕೆ ಒಂದೊಂದು ದಿನ ಕುಡಿಯೋದು. ಡೈಲಿ ಕುಡಿಯೋ ಅಭ್ಯಾಸ ನನಗಿಲ್ಲ ಟೀ ಕಾಫಿನ. ವೆಯ್ಟ್ ಲಾಸ್ ಮಾಡ್ತೀನಿ ಅನ್ನೋರು ದಯವಿಟ್ಟು ಬೆಳಗ್ಗೆ ಕುಡಿಯೋ ಅಭ್ಯಾಸ ಬಿಟ್ಬಿಡಿ. ಸಂಜೆ ಬೇಕಾದರೆ ಈ ಥರ ಟೀ ಕಾಫಿನ ತಗೊಳ್ಳಿ 1 ಗ್ಲಾಸು, ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ವೆಯ್ಟ್ ಲಾಸು ಮಾಡ್ಕೊಬೋದು. ಟೀ ಕಾಫಿನೂ ಕುಡ್ದಂಗೂ ಆಗುತ್ತೆ, ನಿಮ್ಮ ಅಭ್ಯಾಸನೂ ಹೋಗಲ್ಲ, ವೆಯ್ಟ್ ಲಾಸ್ ಕೂಡ ಆಗುತ್ತೆ. ನಾನು ಈ ಥರನೇ ಮಾಡೋದು. ನಾನು ವೆಯ್ಟ್ ಲಾಸ್ ಮಾಡೋವಾಗ ನಿಜವಾಗ್ಲೂ ಟೀ ಕಾಫಿ ಕುಡಿತಾ ಇರಲಿಲ್ಲ. ಇವಾಗ ಸ್ವಲ್ಪ ಚಳಿ ಇದೆ ಅಂತ ಅಪರೂಪಕ್ಕೆ ಒಂದೊಂದು ದಿನ ಕುಡಿತೀನಿ ಅಷ್ಟೇ ಕಾಫಿನ. ಡೈಲಿ ಕೂಡ ನಾನು ಕುಡಿಯಲ್ಲ. ಇದು ನನ್ನ ಈವ್ನಿಂಗ್ ಸ್ನ್ಯಾಕ್ ಆಗಿರುತ್ತೆ. ಇದ್ರ ಜೊತೆಯಲ್ಲಿ ಬೇಕಿದ್ರೆ ಏನಾದರೂ 1 ಪೀಸ್ ಬಿಸ್ಕೆಟು ಅಥವಾ ರಸ್ಕು ಆ ಥರ ಬೇಕಾದರೂ ತಿನ್ಬೋದು. ವೆಯ್ಟ್ ಲಾಸ್ ಮಾಡೋವಾಗ ಅವೆಲ್ಲನೂ ಬಿಟ್ಟರೆ ಇನ್ನೂ ಒಳ್ಳೆಯದೇನೆ. ನಾನು ಅವೆಲ್ಲ ಏನೂ ತಿಂತಾ ಇರಲಿಲ್ಲ. ಈ ಥರ ಯಾವಾಗಲಾದರೂ ಅಪರೂಪಕ್ಕೆ 1 ಗ್ಲಾಸ್ ಕಾಫಿ ಕುಡಿತಾ ಇದ್ದೆ. ಇಷ್ಟೇ ನನ್ನ ಈವ್ನಿಂಗ್ ಸ್ನ್ಯಾಕ್ ಆಗಿರುತ್ತೆ. ಇನ್ನಿದು ನನ್ನ ರಾತ್ರಿ ಊಟ ಆಗಿರುತ್ತೆ. ರಾತ್ರಿಗೂ ಸೇಮ್ ಅದೇನೇ, ಮಧ್ಯಾಹ್ನ ಮಾಡಿದ ಸಾಂಬಾರೇನೆ, ಉಪ್ಸಾರು ಜೊತೆಯಲ್ಲಿ ಮುದ್ದೆ, ಅರ್ಧ ಮುದ್ದೆ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಅನ್ನ ತೊಗೊಂಡಿದ್ದೀನಿ. 2 ಸ್ವಲ್ಪ ತಿನ್ನೋಣ ಅಂತ ಅಂದ್ಬಿಟ್ಟು. ಯಾಕಂದರೆ ಮಧ್ಯಾಹ್ನ ಬರೀ ಮುದ್ದೆ ಅಷ್ಟೇ ತಿಂದಿದ್ದೆ, ಅನ್ನ ತಿಂದಿರಲಿಲ್ಲ ನಾನು ಆವಾಗಲೇ ಹೇಳ್ದಂಗೆ ಅನ್ನ ತಿಂದರೆ ಮುದ್ದೆ ತಿನ್ನಲ್ಲ, ಅಥವಾ ಮುದ್ದೆ ತಿಂದರೆ ಒಂದು ಸ್ವಲ್ಪ ಅನ್ನ ತಿಂತೀನಿ, ಜಾಸ್ತಿ ತಿನ್ನಲ್ಲ. ಈ ಥರ ಮಾಡ್ಕೊಳ್ಳೋದು. ಸ್ವಲ್ಪ ಪಲ್ಯ ಕೂಡ ಇತ್ತು, ಅದನ್ನು ತೊಗೊಂಡಿದ್ದೀನಿ. ಇದಿಷ್ಟು ನನ್ನ ರಾತ್ರಿಯ ಊಟ. ರಾತ್ರಿ ಊಟನ ಆದಷ್ಟು ನಾವು ಬೇಗ ತಿನ್ಕೊಂಡ್ರೆ ಒಳ್ಳೆಯದು. ಬೇಗ ಅಂತಂದರೆ ನಾನು ಡಯಟ್ ಮಾಡೋವಾಗ, ಅಂದರೆ ವೆಯ್ಟ್ ಲಾಸ್ ಮಾಡೋವಾಗ ನಾನು ತಿಂತಾ ಇದ್ದಿದ್ದು 7 ಗಂಟೆ ಅಷ್ಟರಲ್ಲಿ ನಾನು ಊಟ ಮುಗಿಸ್ಕೊಂಡ್ಬಿಡ್ತಾ ಇದ್ದೆ. ಒಂದೊಂದ್ಸಲಿ 6:30 ಕೂಡ ತಿಂದ್ಬಿಡ್ತಾ ಇದ್ದೆ. ಒಟ್ಟಿನಲ್ಲಿ 7 ಗಂಟೆ ಒಳಗೆ ನಾನು ಊಟ ಮುಗಿಸಿರ್ತಾ ಇದ್ದೆ. ಇವಾಗ ಒಂದು 8 ಗಂಟೆ ಒಳಗೆ ತಿನ್ಕೊಂಬಿಡ್ತೀನಿ. 7:30, 7:45 ಆ ಥರ ಟೈಮಲ್ಲಿ ಊಟ ಮಾಡ್ಕೊಂಬಿಡ್ತೀನಿ. ನಾನು 8 ಗಂಟೆಗಿಂತ ಲೇಟಾಗಿ ನಾನು ಊಟ ಮಾಡಲ್ಲ. ಯಾವಾಗಲೂ ನಾನು ಇದೇ ಥರನೇ, ಅವತ್ತಿಂದ ಇವತ್ತವರೆಗೂ ನಾನು ಊಟ ಮಾಡೋದು ಇದೇ ಥರನೇ. ಅಪರೂಪ ನಾನು ತುಂಬ ಲೇಟು ಅಂದರೆ 9 ಗಂಟೆ ಆ ಥರ ತಿಂದಿರೋ ತುಂಬಾ ಅಪರೂಪ. ಎಲ್ಲಾದರೂ ಹೋಗಿ ಬಂದು ಲೇಟಾಗಿದ್ದರೆ ಅಥವಾ ಅದೇ ಏನಾದ್ರು ಕೆಲಸ ಇದ್ದು ಆ ಥರ ಲೇಟಾಗಿತ್ತು ಅಂದರೆ ಮಾತ್ರ, ಇಲ್ಲ ಅಂದರೆ ನಾನು 8 ಗಂಟೆ ಒಳಗೆ ಊಟನ ಮುಗಿಸ್ಕೊಂಡಿರ್ತೀನಿ. ಇದು ನನ್ನ ರಾತ್ರಿಯ ಊಟದ ಟೈಮಿಂಗ್ಸು. ವೆಯ್ಟ್ ಲಾಸ್ ಮಾಡೋರು, ವೆಯ್ಟ್ ಮ್ಯಾನೇಜ್ ಮಾಡ್ಕೊಳ್ಳೋರು, ನಾರ್ಮಲಾಗಿರೋರು ಎಲ್ಲರಿಗೂ ಕೂಡ ಈ ಟೈಮಿಂಗ್ಸು ಒಳ್ಳೆಯದು. ಆದಷ್ಟು 8 ಗಂಟೆ ಒಳಗೆ. ಇನ್ನೂ ಲೇಟು ಅಂತಂದರೆ ಒಂದು 9 ಗಂಟೆ, 8:30 ಲಾಸ್ಟು. 9 ಗಂಟೆನೂ ಲೇಟ್ ಆಗುತ್ತೆ. ಯಾಕಂದರೆ ನಾವು ಊಟ ಮಾಡಿ ನಾವು ನಿದ್ದೆ ಮಾಡೋಷ್ಟೊತ್ತಿಗೆ ನಮಗೆ 3 ಅವರ್ ಟೈಮ್ ಗ್ಯಾಪ್ ಇರಬೇಕು. ಆವಾಗಲೇ ಊಟ ಮಾಡಿದ್ದು ಜೀರ್ಣ ಆಗುತ್ತೆ. ಚೆನ್ನಾಗಿ ಜೀರ್ಣ ಆಗಿದೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ನಾವು ಮಲಗೋಷ್ಟೊತ್ತಿಗೆ ನಮ್ಗೆ ಇನ್ನೊಂದ್ಸರಿ ಹಸಿವಾಗುತ್ತೆ. ಆ ಥರ ಹಸಿವಾಗೋ ಫೀಲ್ ಆಗ್ತಿದೆ ಅಂದರೆ ನಾವು ತಿಂದಿರೋ ಊಟ ಎಲ್ಲ ಜೀರ್ಣ ಆಗಿದೆ ಅಂತ. ಆ ಥರ ನಾವು ಊಟನ ಮಾಡಬೇಕಾಗತ್ತೆ. ಆ ಥರ ಒಂದು 3 ಅವರ್ ಗ್ಯಾಪ್ ಟೈಮಿಂಗ್ಸ್ ಗ್ಯಾಪ್ ಕೊಡಬೇಕಾಗತ್ತೆ.
ಊಟ ಮಾಡಿ ಮಲಗೋದಕ್ಕೆ. ಅದಕ್ಕೆ ಬೇಗ ಊಟ ಮಾಡಿಕೊಂಡ್ರೆ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಒಳ್ಳೆಯದು. ನಾನು ಇದೇ ಥರ ಮಾಡಿದ್ದು, ಇವಾಗಲೂ ನಾನು ಹೀಗೆ ಮಾಡ್ತಾ ಇರೋದು. ಹಾಗಾಗಿ ನನ್ನ ವೆಯ್ಟ್ ಕೂಡ ಅದೇ ಮ್ಯಾನೇಜಲ್ಲೇ ಇದೆ. ವೆಯ್ಟ್ ಜಾಸ್ತಿ ಆಗ್ದಿರ ಈ ಥರ ಮಾಡಬೇಕಾಗತ್ತೆ. ಬೆಳಗ್ಗೆಯಿಂದ ನಾವು ಏನೇನೆಲ್ಲ ಮಾಡಿದ್ವಲ್ಲ, ಇಷ್ಟರ ಜೊತೆಯಲ್ಲಿ ದಿನಕ್ಕೆ 2ರಿಂದ 3 ಲೀಟ್ರ್ ನೀರು ಕುಡಿಯೋದು ಕೂಡ ಅಷ್ಟೇ ಮುಖ್ಯ. ನಾವು ನೀರು ಕೂಡ ಕುಡಿಬೇಕಾಗತ್ತೆ, ಚೆನ್ನಾಗಿ ನೀರು ಕುಡಿಬೇಕು. ನೀರು ಎಷ್ಟು ಕುಡಿದ್ರೆ ಅಷ್ಟು ಒಳ್ಳೆಯದು, ಅಷ್ಟು ಬಾಡಿನ ಹೈಡ್ರೇಟ್ ಆಗಿಟ್ಟಿರುತ್ತೆ ನೀರು ಕುಡಿಯೋದ್ರಿಂದ. ನಾವು ನೀರನ್ನ ಮಿಸ್ ಮಾಡೋಂಗಿಲ್ಲ. ಬೇಸಿಗೆ ಟೈಮಲ್ಲೆಲ್ಲ ನೀರು ಜಾಸ್ತಿ ಕುಡಿಬೇಕಾಗತ್ತೆ. ಚಳಿಗಾಲದಲ್ಲಿ ನಾವು ನೀರೇ ಕುಡಿಯಲ್ಲ, ಆವಾಗೂ ಕೂಡ ನಾವು ನೆನಪು ಮಾಡ್ಕೊಂಡು ನೀರು ಕುಡಿಬೇಕು. ದಿನಕ್ಕೆ 2ರಿಂದ 3 ಲೀಟ್ರ್ ನೀರು ಕುಡಿಯೋದು ತುಂಬಾ ಒಳ್ಳೆಯದು. ನೀರು ಕುಡಿಬೇಕು. ಇದಿಷ್ಟು ನನ್ನ ಬೆಳಗಿಂದ ಸಂಜೆವರೆಗೂ ನನ್ನ ಊಟ ತಿಂಡಿ ಏನೇನೆಲ್ಲ ಮಾಡಿದೆ ಎಲ್ಲನೂ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ. ಈ ವಿಡಿಯೋನೂ ಇಷ್ಟೇ ಆಗಿರುತ್ತೆ. ನಿಮ್ಗಿನ್ನೂ ಏನಾದರೂ ಟಿಪ್ಸ್ಗಳು ಬೇಕು ಅನ್ನೋದಾದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ಅದ್ರ ಬಗ್ಗೆ ಹೇಳ್ತೀನಿ. ಇವಾಗ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗು ನಿಮ್ಗೆ ಯಾವ ಥರ ಬೇಕು ಕಮೆಂಟ್ ಮಾಡಿದ್ರೆ ನಾನು ಅದೇ ಥರ ವ್ಲಾಗ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಕೂಡ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತವರೆಗೂ ನನ್ನ ವ್ಲಾಗ್ನ ಪೇಷನ್ಸಲ್ಲಿ ಕುತ್ಕೊಂಡು ನೋಡಿರೋರಿಗೆ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋವರೆಗೂ ನನ್ನ ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್ ಬಾಯ್ ಎಲ್ಲರಿಗೂ.